ಎಕ್ಸೆಲ್ ಪರ್ಬ ಎಕ್ಸೆಲ್ ಅಕ್ಷರೋತ್ಸವ ಕಾರ್ಯಕ್ರಮದಲ್ಲಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಕ್ಸೆಲ್ ಪದವಿ ಪೂರ್ವ ಕಾಲೇಜಿಗೆ ಪ್ರಪ್ರಥಮ ಬಾರಿಗೆ ಕನ್ನಡ ಚಲನಚಿತ್ರದ ನಿರ್ದೇಶಕರಾಗಿರ್ತಕ್ಕಂಥ ಯೋಗರಾಜ್ ಭಟ್ ಸರ್ ಇವರು ಬಂದಿದ್ದಾರೆ. ಈಗ ಅವರ ಜೊತೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಸಂದರ್ಶನವನ್ನು ಮಾಡುವಂತಹ ಸಮಯ. ಸರ್, ಹೇಗನ್ನಿಸ್ತಾ ಇದೆ ಸರ್ ಎಕ್ಸೆಲ್ PU ಕಾಲೇಜಿಗೆ ಬಂದು? ತುಂಬ ಸಂತೋಷ. ಯಾಕಂದರೆ ಒಂದು ಪುಟಾಣಿ ಟ್ರೈನಿಂಗ್ ಸೆಂಟ್ರು ಸರ್ ಶುರು ಮಾಡಿದ್ದು ಈ ಮಟ್ಟಕ್ಕೆ ಬೆಳೆದು ಇಡೀ ನಾಡಲ್ಲಿ ಮನೆ ಮಾತಾಗಿದೆ. ಇಲ್ಲಿಗೆ ಬರೋದಂದ್ರೇ ಎಲ್ರಿಗೂ ಸಂತೋಷ. ಬೆಂಗಳೂರಿನ ಸುಮಾರು ಜನ ಬರ್ತಿದ್ದಾರೆ ಅಂತ ಗೊತ್ತು. ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಕೋಟಿ ಬಂಡಿ ಶುಭಾಶಯಗಳು. ಇದು ಇನ್ನಷ್ಟು ಮತ್ತಷ್ಟು ಬೆಳೀಲಿ, ತುಂಬ ಉತ್ಸಾಹಕ್ಕೆ ಹೋಗಲಿ ಅನ್ನೋದು ಒಬ್ಬ ನಾಗರಿಕನಾಗಿ ನನ್ನ ಹಾರೈಕೆ. ಧನ್ಯವಾದಗಳು ಸರ್. ಅದೇ ರೀತಿಯಲ್ಲಿ ಶೈಕ್ಷಣಿಕವಾಗಿ ಅಲ್ಲದೆ ಸಾಂಸ್ಕೃತಿಕವಾಗಿಯೂ ಕೂಡ ಎಕ್ಸೆಲ್ PU ಕಾಲೇಜ್ ಬಹಳಷ್ಟು ಎತ್ತರಕ್ಕೆ ಬೆಳೆಯುತ್ತಾ ಇದೆ. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಮೆಡಿಕಲ್ ಮಾಡಿಕೊಟ್ಟಿರುವಂಥ ವಿದ್ಯಾಸಂಸ್ಥೆ ಎಕ್ಸೆಲ್ PU ಕಾಲೇಜ್. ಅದರ ಜೊತೆಯಲ್ಲಿ 5 ಮಂದಿ ವಿದ್ಯಾರ್ಥಿಗಳನ್ನು ದೇಶದ ಅತ್ಯುನ್ನತ ಮೆಡಿಕಲ್ ಸಂಸ್ಥೆಯಾಗಿರ್ತಕ್ಕಂತಹ ಏಮ್ಸ್ಗೆ ಕಳಿಸಿಕೊಟ್ಟಿದೆ ಸರ್. ಇದರ ಬಗ್ಗೆ ಅದೇ ರೀತಿಯಲ್ಲಿ ದೂರದರ್ಶಿತ್ವವನ್ನು ಇಟ್ಟುಕೊಂಡು ಈ ಒಂದು ಸಣ್ಣ ಬೀಜವಾಗಿದ್ದಂಥ ಎಕ್ಸೆಲನ್ನು ಇಷ್ಟು ದೊಡ್ಡ ಹೆಮ್ಮರವಾಗಿ ಬೆಳೆಸಿರುವಂಥ ಸುಮಂತ್ ಕುಮಾರ್ ಜೈನ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವರು ಒಂಥರ ಕಟ್ಟಾಳು. ಅಂದರೆ ಹಠ ಇಲ್ಲದೆ ಯಾವ ವ್ಯಕ್ತಿನೂ ಏನೂ ಮಾಡಲಿಕ್ಕಾಗೋದಿಲ್ಲ. ಇಷ್ಟು ದೊಡ್ಡ ಹಠವಾದಿಯವರು ಸುಮಂತ್ ಅವರು. ಒಂದು ನೀವೇ ಹೇಳಿದ ಹಾಗೆ ಒಂದು ಸಣ್ಣ ಬೀಜವನ್ನು ಮರ ಮಾಡೋದು ಅಂದರೆ ಇವತ್ತಿನ ಕಾಲದಲ್ಲಿ ತುಂಬ ಕಷ್ಟದ್ದು. ಕಷ್ಟ, ಹಠ ಮತ್ತು ಒಂದು ಕನಸು ಎಲ್ಲಿರುತ್ತೋ ಅಲ್ಲಿ ಮನುಷ್ಯ ಏನು ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಉದಾಹರಣೆ ಎಕ್ಸೆಲ್. ಸರ್, ಧನ್ಯವಾದಗಳು ಸರ್. ಅದೇ ರೀತಿಯಲ್ಲಿ ಒಂದು ಕನಸಿನ ಕೂಸಾಗಿತ್ತು ಅವರದ್ದು. ಅದರ ಜೊತೆಯಲ್ಲಿ ಸರ್ ಎಕ್ಸೆಲ್ PU ಕಾಲೇಜ್ ಅನ್ನುವಂಥದ್ದು ಕನ್ನಡಕ್ಕೆ ಬಹಳ ಒತ್ತನ್ನು ಕೊಡ್ತಾ ಇದೆ ಸರ್. ವರ್ಷಂಪ್ರತಿ ಅಕ್ಷರೋತ್ಸವ ಅನ್ನುವಂತಹ ಕನ್ನಡ ಹಬ್ಬವನ್ನು, ನಾಡು ನುಡಿಯ ಸಾಹಿತ್ಯ ಸಮ್ಮೇಳನವನ್ನು ಮಾಡ್ತಾ ಬರ್ತಾ ಇದೆ. ಇದರ ಬಗ್ಗೆ ಇಷ್ಟು ದೊಡ್ಡ ಸಂಸ್ಥೆ ಆಗಿದ್ದುಕೊಂಡು, ಸೈನ್ಸ್ ಕಾಲೇಜ್ ಆಗಿದ್ದುಕೊಂಡು ಕನ್ನಡ ಪರವಾಗಿ ಮಾಡ್ತಾ ಇರುವಂಥ ಈ ಒಂದು ಹಬ್ಬದ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಎಲ್ಲರೂ ಕನ್ನಡಿಗರೇ. ಯಾರಲ್ಲಿ ಕನ್ನಡ ಪ್ರೀತಿ ಇರುತ್ತೋ ಅವರು ಮಾತ್ರ ಈ ಥರದ ಕಾರ್ಯಕ್ರಮಗಳನ್ನು ಆಯೋಜಿಸೋಕ್ಕೆ ಸಾಧ್ಯ. ಎಲ್ಲರಿಗೂ ಅವ್ರವ್ರ ಕೆಲಸ ಇರುತ್ತೆ. ಎಲ್ಲರೂ ಅವರವರ ವೃತ್ತಿಯಲ್ಲಿ ತುಂಬ ಬ್ಯುಸಿ, ತುಂಬ ವ್ಯಸ್ತರಾಗಿರ್ತಾರೆ. ಅಂಥದ್ರಲ್ಲಿ ಒಂದು ಕನ್ನಡ ಪ್ರೀತಿ, ಕನ್ನಡ ಅಂದರೆ ಭಾಷೆ ಅಂದರೆ ತುಂಬ ದೊಡ್ಡದದು, ನಮ್ಮ ಎಲ್ಲರನ್ನ ಮೀರಿದ್ದು ಭಾಷೆ. ಅದಕ್ಕೆ ಒಂದು ಗೌರವ, ಅದರ ಮೇಲಿನ ಒಂದು ಪ್ರೀತಿಗೆ ಕಾರ್ಯಕ್ರಮಗಳನ್ನು ಮಾಡೋದು, ಆ ಥರದ್ದು ಯಾವುದೇ ಕಾಲೇಜುಗಳು ತುಂಬ ಖುಷಿ ಕೊಡ್ತವೆ. ಆ ವಾತಾವರಣವೇ ಬಹಳ ಮಜವಾದ್ದು. ಈ ಕನ್ನಡ ಪ್ರೀತಿ ಇವರದ್ದು ಹೀಗೆ ಇರಲಿ, ಸದಾ ಕಾಲಕ್ಕೂ ಈ ಕನ್ನಡ ತುಂಬ ಉತ್ಸಾಹಕ್ಕೆ ಹೋಗಲಿ ಅಂತ ನನ್ನ ಒಂದು ಹಾರೈಕೆ. ಧನ್ಯವಾದಗಳು ಸರ್. ಅದೇ ರೀತಿಯಲ್ಲಿ ನಿಮ್ಮ ಈ ಒಂದು ಆಶೀರ್ವಾದ ಎಕ್ಸೆಲ್ PU ಕಾಲೇಜಿನ ಮೇಲೆ ಇದೇ ರೀತಿಯಲ್ಲಿ ಇರಲಿ ಸರ್. ಧನ್ಯವಾದಗಳು. ನಂದು ಧನ್ಯವಾದ ಸುಮಂತ್ ಸರ್ಗೆ ಮತ್ತು ಸಮಸ್ತ ಬಳಗಕ್ಕೆ, ಇಲ್ಲಿರೋ ಸಕಲ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸದಾಕಾಲ ವಿದ್ಯಾರ್ಥಿಗಳಾಗಿರಿ, ಎಲ್ಲ ಸರಿ ಹೋಗ್ತದೆ. ಜೈ ಕನ್ನಡ.